ಸೊ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ಇವಾಗ ಎಲ್ಲಿಗೆ ಪ್ರಯಾಣ ಅಂದರೆ ಗಣೇಶ ಕೂರಿಸ್ತಾ ಇದ್ದೀವಿ ನಮ್ಮವರು ಎಲ್ಲರೂ. ಸೊ ಅದನ್ನೇ ನಿಮಗೆ ಒಂದು ರೌಂಡ್ ತೋರಿಸೋಣ ಅಂತ ಹೋಗ್ತಾ ಇದ್ದೀನಿ. MTS ಲೇಔಟಲ್ಲಿ ಇನ್ನೂ ಆ್ಯಕ್ಚುಲಿ ರೆಡಿ ಆಗ್ತಾ ಇದೆ. ನೋಡ್ರಿ ಈ ವ್ಲಾಗಲ್ಲಿ ನೀವು ಆದಷ್ಟು ಬಿಹೈಂಡ್ ದ ಸೀನ್ಸ್ಗಳು ನೋಡ್ತೀರಾ. ಬರೀ ನೀವು ಗಣೇಶ ವಿಸರ್ಜನೆಗೆ ಪೂಜೆಗೆ ಬಂದ್ಬಿಟ್ಟು ಒಂದು 2 ರೌಂಡ್ ಹಾಕ್ಕೊಂಡು ಹೋಗ್ಬಿಡ್ತೀರಾ ಅಷ್ಟೇ. ಬಟ್ ಅದನ್ನೆಲ್ಲ ಮಾಡೋಕ್ಕೆ ಹುಡುಗರು ಎಷ್ಟು ಕಷ್ಟಪಡ್ತಾರೆ ಏನು ಎತ್ತ ಅಂತ ನಿಮ್ಗೆ ಗೊತ್ತೇ ಇಲ್ಲ. ಅಂದರೆ ಹುಡುಗರು ಕೂರ್ಸೋರು ಗೊತ್ತಿರುತ್ತೆ, ಬಟ್ ನಾರ್ಮಲ್ ಆಡಿಯನ್ಸ್ ನಿಮಗೆ ಎಲ್ಲ ಏನು ಗೊತ್ತೇ ಇರಲ್ಲ. ಸೊ ಅದ್ರದ್ದೊಂದು ಗ್ಲಿಮ್ಸ್ ನೋಡ್ತೀರಾ ಈ ಸತಿ. ಸೊ ಬನ್ನಿ ನೋಡಿರಂತೆ, ಅಲ್ಲಿಗೆ ಹೊಡ್ತಾ ಇದ್ದೀವಿ ಇವಾಗ. ಸೊಗರು ಇನ್ನೇನು ಬಂತು. ಎಲ್ಲ ಒಂದೊಂದೊಂದೊಂದೊಂದೊಂದು ಕೆಲ್ಸಕ್ಕೆ ಹೋಗಿದ್ದಾರೆ. ನೋಡಿ ಲೈಟ್ ಹಾಕೋರು ಹೋದ್ರು, ಲೈಟ್ ಹಾಕ್ತವ್ರು ಎಲ್ಲರೂ. ಇಲ್ಲಿ ನೋಡ್ಬೋದು ಕ್ರೇಜಿ ಇವಾಗಲೇ ಕ್ರೇಜಿಯಾಗಿ ಕಾಣಿಸ್ತಾ ಐತೆ. ರೀಲ್ ಕ್ಲಿಪ್ಸ್ ಇಟ್ಕೊತಾ ಇದ್ದೀನಿ. ಸೊ ಇವಾಗ ಇನ್ವಾಲ್ವ್ ಆದಾಗಿಂದ ಗೊತ್ತಾಯಿತು ಇಷ್ಟೆಲ್ಲ ಐತೆ ಇದು ರೋದನೆ ಅಂತ. ಅದಕ್ಕೇನೆ ಯಾಕೆ ಇವೆಲ್ಲ ಬ್ಲಾಗಲ್ಲಿ ಹೇಳ್ಬಾರ್ದು ನಾನು ಅಂತ ಒಂದು ರೌಂಡ್. ಯಾಕಂದರೆ ಎಲ್ಲರಿಗೂ ಸಿಂಕ್ ಆಗುತ್ತಲ್ಲ. ನೋಡಿ ನಿಮ್ಮ ಹುಡುಗರಿಗೆ ನೋಡ್ತಾ ಇರ್ತೀರ, ಹುಡುಗರು ಎಷ್ಟೊಂದು ಜನ ನಿಮಗೂ ಸಿಂಕ್ ಆಗ್ತಾ ಇರುತ್ತೆ. ನೋಡಪ್ಪ ಅಂತ ನಿಮ್ಗೊಂಥರ ರಿಲೇಟಿಬಿಲಿಟಿ ಬರುತ್ತೆ. ನೋಡುಗರು ಯಾರನ್ನೊಬ್ಬ ಮಾತಾಡ್ತವನೆ ಕಷ್ಟಗಳ ಬಗ್ಗೆ ಅಂತ ಅಷ್ಟೇ, ಏನಿಲ್ಲ. ಒಂದು ವೈಬು ಸಿಂಕು ಅಷ್ಟೇ. ಹುಡುಗರು ದಿ ಬಾಯ್ಸ್ ವೈಬು. ಹೇ ಗಾಯ್ಸ್, ಹೇಗಿದ್ದೀರಾ? ಹೇಗಿರಿ ಬ್ರೋ. ಫಸ್ಟು ಕಾಪಿ ರೈಟ್ಗಳು ಬಂದ್ಬಿಡುತ್ತೆ ಇರ್ಬೋದು. ಇಷ್ಟು ಕಷ್ಟಪಟ್ಟು ಎತ್ಕೊಂಡು ಹೋಗ್ತಾ ಇದ್ದೀವಿ. ಪಾಪಚ್ಚಿ ಹೇಮಂತ್ ಅವರು ರಿಯಾಕ್ಷನ್ ಕೊಡಿ. ಹೆಂಗಿದೆ ಹೇಮಂತಣ್ಣ? ಇಲ್ಲಿ ರಿಯಾಕ್ಷನ್ನು ಬ್ಲಾಸ್ಟ್ ಹಾಕ್ಬಿಟ್ಟಿದ್ದಾರೆ. ಏನಂತೀರಾ ನಾಗಣ್ಣ? ಏನಣ್ಣ, ಇಂಥ ಸಂತೋಷದ ಸುದ್ದಿ ಸಮಯದಲ್ಲಿ ಈ ಬಾರಿ ಅದ್ಭುತವಾಗಿ ಗಣೇಶ ಕೊಂಡೊಯ್ದು ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 12 ಗಂಟೆ ಆಯ್ತು. ಓಕೆನಾ? ಮಾಗಡಿಯಿಂದ ಎತ್ಕೊಂಡ್ ಬಂದಿರೋದು ಆಕ್ಚುಲಿ ಇಲ್ಲಿಗೆ. ಸೊ ಇವಾಗ ಏನೇನು ಡಾಮಿನೋಸ್ ಹತ್ರ ಬಂತು. ಡಾಮಿನೋಸಿಂದ ನಾನು ಬೈ 2 ವೀಲರ್ಗೆ ಶಿಫ್ಟ್ ಆಗ್ತೀನಿ. ಅಲ್ಲಿ ಕ್ಲೀನಾಗಿ ನಿಮಗೆ ವಿಡಿಯೋ ತೋರಿಸ್ಬೋದು. ಸೊ ಯಸ್, ಬನ್ನಿ ಬ್ರೋ. ಮಾಗಡಿಯಿಂದ ಬಂದಿದ್ದೀರಾ, ಹೆಂಗಾಗೈತೆ? ಬ್ರೋ ರೋಡ್ ಹಾಳಾಗ್ಬಿಡೈತೆ ಬ್ರೋ. ರೈಟು ಹೆಂಗೆ ಬ್ರೋ? ಓ ಮೆಲ್ಲ ಫಸ್ಟ್ ಗೇರು. ಯಾರು ಬೇಡ, ಸಾಕು ಬಿಡಿ. ಫಸ್ಟ್ ಇಲ್ಲೇ ಇದ್ದಿದ್ದಲ್ವ, ನಾವು ಹೊಡೆದಾಕ್ಬಿಟ್ಟು ಹೊಸ ಮನೆ ಕಟ್ಬಿಟ್ಟವ್ರಿ. ಓ ಗುರು
ಅನ್ಕೊಂತೀರ ಗೈಸ್ ಈಸಿ ಅಂತ. ಈ ಕಷ್ಟಗಳೆಲ್ಲ ನೋಡ್ಬಿಟ್ರೆ ಇಲ್ಲಿ ಲೆಫ್ಟು, ಸ್ವಲ್ಪ ಫುಲ್ ಲೆಫ್ಟು. ಹಾಂ, ಇಲ್ಲಿ ತಿರ್ಗಾ ಮಧ್ಯಕ್ಕೆ ಹೋಗ್ರಿ. ಹಾಂ, ಇಳ್ದ್ಬಿಡಿ ಬ್ರೋ ಕೆಳಗೆ. ಅವ್ರದ್ದು ವಿಡಿಯೋ ಮಾಡ್ತೀನಿ ಅಲ್ಲಿ ನಿಂತಿರೋರ್ದು. ಗೈಸ್ ನೋಡಿ ಫುಲ್ ಬಾಯ್ಸು ಗ್ಯಾಂಗ್ ಹಾಕೊಂಡು ಬಿಡ್ತಾರೆ ಅಂತ. ಸೊ ಹೇಗಿದ್ದೀರಾ? ಇದೇನಪ್ಪ ಒಂದೇ ಬ್ಲಾಗಲ್ಲಿ 2-3 ಇಂಟ್ರೋ ಆಗೋಯ್ತು ಅಂದ್ಕೊತಿದ್ದೀರಾ? ಏನಿಲ್ಲ ಗುರು, ಇದು ಆ್ಯಕ್ಚುಲಿ ಬಂದ್ಬಿಟ್ಟು Day 3 ಇಲ್ಲ Day 2 ಇರಬೇಕು. ಫುಲ್ಲು ಪರ್ಸೆಪ್ಷನ್ ಫಕ್ಕಾಗ್ಬಿಟ್ಟಿದೆ, ಏನು ಡೇ ಇದು ಏನು ಎತ್ತ ಅಂತ. ಯಾಕಂದರೆ ಇದ್ದೇನಿಲ್ಲ ಗುರು, ಇವತ್ತು 27ನೇ ತಾರೀಕು. ಅಲ್ಲಿ ಬಿಡಿ ರಾಂಗ್ ಆಗೈತೆ. 27ನೇ ತಾರೀಕು ನಾನು 7 ಗಂಟೆಗೆ ಮನೆಗೆ ಬಂದಿದ್ದು. ನೆನ್ನೆ ಇವತ್ತು ಬೆಳಗ್ಗೆ ಮನೆಗೆ ನಾನು ಆಚೆ ಹೋಗ್ಬಿಟ್ಟಿದ್ದೆ. ನೆನ್ನೆ ನೋಡಿರ್ತೀರ ನೈಟೆಲ್ಲ ಎಷ್ಟು 2 ಗಂಟೆ ಅವಾಗ್ಲೂ ಕೆಲಸ ಮಾಡ್ತಾಯಿದ್ವಿ. ಅದ್ರದ್ದು ವಿಡಿಯೋ ಕ್ಲಿಪ್ಸ್ ಏನಿತ್ತೋ ನೀವು ಮೊದಲೇ ನೋಡಿರ್ತೀರ ಮೋಸ್ಟ್ಲಿ. ಇಲ್ಲಾಂದರೆ ಇವಾಗ ನೋಡಿ ಇಲ್ಲಿ ಹಾಕಿರ್ತೀನಿ. ಹೋಗ್ರು ಒಂದೊಂದು ಕತೆಗಳ ಗಣೇಶ ಕೂರ್ಸೋದು ಏನು ಆಟ ಅಂದ್ಕೊತಿದ್ದೀರ ನಾರ್ಮಲಾಗಿ? ಗುರು ಒಂದು ಲೆವೆಲಲ್ಲಿ ಒಂದು ರೇಂಜಲ್ಲಿ ಗಣೇಶ ಕೂರಿಸ್ಬೇಕು. ಆಮೇಲೆ ಎಷ್ಟೊಂದು ಶಾರ್ಟ್ ಫಂಟೇಜಸ್ಗಳಾದ್ರೂ ಹುಡುಗರು ಅವ್ರ ಕೈಯಿಂದನೇ ಕಾಸು ಹಾಕ್ಕೊಂಡು ಮಾಡ್ತಾರೆ, ಮುಗಿಸ್ತಾರೆ ಕೆಲಸನ. ಗುರು ಇನ್ನೊಂದೇನು ಗೊತ್ತಾ ನೋಡಿ, ಕಲೆಕ್ಷನ್ಗೆ ಹೋದಾಗ ಹುಡುಗರಿಗೆ ನೀವು ಕಾಸು ಕೊಟ್ಟಿಲ್ಲ ಅಂದರೂ ಬೇಜಾರಿಲ್ಲ, ಸರಿನಾ? ಆಯಿತು, ನಿಮ್ಮ ಒಳ್ಳೆ ಮನಸ್ಸು ಒಳ್ಳೇದಾಗಲಿ ಅಂದ್ಬಿಟ್ಟು ಕಳಿಸ್ರಿ, ಓಕೆನಾ? ಬಟ್ ಒಂದು ಮಿಲ್ಟ್ರಿ ಕೆಲಸ ಐತೆ, ಆ ಥರ ಮಿಲ್ಟ್ರಿ ಕೆಲಸ ಮಾಡಬೇಡ್ರಿ. ದೇವ್ರ ಮನೆ ಮತ್ತು ವಾಸ್ತು ಎಲ್ಲ ಚೆಕ್ ಮಾಡ್ತಾರೆ. ಸೊ ಅದೇ ಥರ ಗಣೇಶ ಕೂರಿಸೋವಾಗಲೂ ದೇವ್ರದ್ದು ವಾಸ್ತು ಅದೆಲ್ಲ ಚೆಕ್ ಮಾಡಬೇಕು, ಸರಿನಾ? ದೇವ್ರನ್ನ ಕೂರಿಸ್ಬೇಕಾದ್ರೆ ಸೂರ್ಯನ ಕಡೆ ಕೂರಿಸ್ಬೇಕು. ನಮ್ಮಲ್ಲಿ ಅವ್ರು ಯಾರು ಅಂತ ಹೇಳಕ್ಕೆ ಹೋಗಲ್ಲ ನಾನು. ಸೂರ್ಯನ ಕಡೆ ಕೂರ್ಸಕ್ಕೆ ಹೋದರೆ ಎಷ್ಟು ರೋದನೆ ಮಾಡ್ತಾರೆ. ಒಂದು ಕಂಬ ನೆಟ್ಟಕ್ಕೆ ಹೋಗ್ತಿದ್ದೀವಿ, ಅದಕ್ಕೆ ಪೊಲೀಸ್ ಕರೆಸ್ತಾರೆ. ಓಕೆ, ಇದು ಫೋಕಸ್ ಲೈಟ್ ಹಾಕಕ್ಕೆ ಹೋದರೆ ಅದಕ್ಕೂ ಪೊಲೀಸ್ ಕರೆಸ್ತಾರೆ, ಹಾಕಕ್ಕೆ ಬಿಡಲ್ಲ, ಒಂಥರ ಕುಳೆ ಕೊಡ್ತಾರೆ, ರೋದನೆ ಮಾಡ್ತಾರೆ. ಏನು ಸಿಗುತ್ತೆ ಇವ್ರಿಗೆ ಇದೆಲ್ಲ ಮಾಡಿ ಹೇಳ್ರಿ? ಅದಾದ್ಮೇಲೆ ಗಣೇಶ ತರುವಾಗ ಗಣಪತಿ ನಾವು ಚಾಂಟ್ಗಳಾಗ್ತೀವಲ್ಲ, ಡೈಲಾಗ್ಗಳಾಗ್ತೀವಲ್ಲ, ಸೊ ಅದನ್ನು ಕೇಳ್ಬಿಟ್ಟು ತಿರ್ಗಾ ಪೊಲೀಸಿಗೆ ಕರೆಸೋದು, ಪೊಲೀಸಲ್ಲಿ ಕಂಪ್ಲೇಂಟ್ ಹಾಕೋದು, ಈ ಥರ ಮಿಲ್ಟ್ರಿ ಕೆಲಸ ಅಂತಾರೆ. ಇದು ಪಕ್ಕಾ ಮಿಲ್ಟ್ರಿ ಕೆಲಸ ಇದು. ಈ ಕೆಲಸನ ಮಾಡಿಬಿಡ್ರಿ ಅಟ್ಲೀಸ್ಟು. ಆಯಿತು ಹೋಗಲಿ, ನಿಮಗೆ ಕಾಸು ಹೊಂಚಕ್ಕಾಗಿಲ್ವಾ? ಮಾಡ್ತಾ ಇರೋರಿಗೆ ಮಾಡೋಕ್ಕೆ ಬಿಡ್ರಿ. ಈ ಥರ ಈ ಚೀಪ್ ಇದನ್ನು ಹಲ್ಕಟ್ ಕೆಲಸ ಅಂತಾರೆ. ಇದನ್ನೆಲ್ಲ ಚೀಪ್ ಕೆಲಸ ಅಂತಾರೆ. ಈ ಚೀಪ್ ಬಿಹೇವಿಯರ್ನ, ಚೀಪ್ ಆ್ಯಟಿಟ್ಯೂಡ್ನ, ಚೀಪ್ ಕೆಲಸಗಳನ್ನ ಮಾಡಬೇಡ್ರಿ. ಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ, ನಿಮ್ಗೇನು ಗುರು ರೋದನೆ ಹೇಳ್ರಿ? ಗಣೇಶ ಕೂರಿಸ್ತಾ ಇರೋದು ನಿಮ್ಮ ಏರಿಯಲ್ಲಿ ಕೂರಿಸಿದ್ರೆ ನಿಮಗೆ ಒಳ್ಳೆಯದು. ನಿಮ್ಮ ಏರಿಯಾನೂ ಅಲ್ಲ ಅದು, ಬಟ್ ನಿಮ್ಮ ರೋಡಲ್ಲಿ ನಿಮ್ಮ ಮನೆ ಹತ್ರ ಕೂರಿಸಿದ್ರೆ ನಿಮಗೆ ಒಳ್ಳೆಯದು. ಅರ್ಥ ಮಾಡಿಕೊಂಡು ನಿಯತ್ತಾಗೆ ಸಿವಿಲೈಸ್ಡಾಗಿ ಇರಿದ್ರಿ. ಹಬ್ಬದ ಆಚರಣೆ ಸೌಂಡ್ ಆಗುತ್ತೆ, ತೊಂದರೆಗಳಾಗುತ್ತೆ. ಇವಾಗ ನೋಡಿ, ಈ ಥರ ಇಲ್ಲಿ ನಾವು ಹಾಕಿದ್ದೀವಿ ಅಂದರೆ ಅಲ್ಲಿ ಜಾಗ ಕೊಟ್ಟಿದ್ದೀವಿ ತುಂಬ ಅರ್ಜೆಂಟ್ ಇರೋದು ಹೋಗೋಕ್ಕೆ. ಇಲ್ಲಾಂದರೆ ಬೇರೆ ರೂಟಿಂದನೂ ಹೋಗ್ಬೋದು. ಏನು ಈ ಥರ ಫುಲ್ ಏನು ಬ್ಲಾಕೇ ಮಾಡ್ಬಿಟ್ಟಿಲ್ಲ ನಾವು, ಯಾರು ಹೋಗ್ಬಾರ್ದು, ಯಾರು ಬರಬಾರ್ದು ಅನ್ನಂಗೆ.
ಇವರು ಒಬ್ಬೊಬ್ರು ಇರ್ತಾರಲ್ಲ, ಮಾಡ್ತಾ ಇರ್ತೀವಿ ಗಣೇಶ ಹಬ್ಬನ, ಸುಮ್ಮನೆ ಇದು ಬೊಂಬೆ ನೆಟ್ಟಕ್ಕೆ ಬಂದರೆ ಅದಕ್ಕೊಂದು ತೊಂದರೆ ಕೊಡೋ ಪೊಲೀಸನ್ನ ಕರ್ಸೋದು, ಸೌಂಡ್ ಆದರೆ ಪೊಲೀಸನ್ನ ಕರ್ಸೋದು, ಆ ಥರ ರೋದನೆ ಕೊಡ್ತಾರಲ್ಲ, ಅವ್ರ ಬಗ್ಗೆ ಮಾತಾಡ್ಕೊಂಡು ಬರ್ತಾ ಇದ್ದೆ. ಅವ್ರ ಬಗ್ಗೆ ಒಂದು 2 ಮಾತು ಹೇಳ್ತೀರಾ? ಓಕೆ ಓಕೆ, ಆಮೇಲೆ ಜೋರಾಗಿ ಹೇಳ್ಬೇಕು. ಆಮೇಲೆ ಹೇಳೋಣ. ಆಮೇಲೆ ಹೇಳ್ತಾರಂತೆ, ಬಿಡಿ ಗೈಸ್. ಇದ್ರ ಬಗ್ಗೆ ಮಾತಾಡಬೇಕು. ಬಿಡಿ ಗೈಸ್. ಮನೆಗೆ ಏನು ಮಾಡಬೇಕು ಅಂದ್ಕೊಂಡಿಲ್ಲ, ಅವ್ರಿಗೆ ಒಂದು ಸೂಚನೆ ತಿಳಿಸ್ಬೇಕು. ಸೂಚನೆ ತಿಳಿಸ್ತಾರೆ. ನಾವೇ ಮಸೀದಿ ಆ ಥರ ಇಲ್ಲಿ ಏನು ಮಾಡ್ತಾ ಇಲ್ಲ. ವಿನಾಯಕನ ವಿಸರ್ಜನೆ, ವಿನಾಯಕನ ಕೂರಿಸ್ತಾ ಇದ್ದೀವಿ. ಏನಕ್ಕೆ ಅಂದರೆ ಅವ್ರಿಗೆ ಒಳ್ಳೇದು, ಅವ್ರ ಮನೆ ಮುಂದೆ ಕೂರಿಸಿದ್ರೆ ಏರಿಯಾ ಚೆನ್ನಾಗಿರ್ಬೇಕು, ಎಲ್ಲ ಪೀಸ್ ಆಗಿ ಗುಡ್ ವೈಬ್ಸ್ ಓನ್ಲಿ ಅಂತ. ರೋದನೆಗಳು ಕೊಡಬಾರ್ದು ಹಿಂಗೆ. ಈ ಥರ ಎಲ್ಲ ಚೆನ್ನಾಗಿಲ್ಲ.